ಭಾವಿಸಬಹುದಾ ನೀವು? ಭೀಮನಗೌಡರಿದ್ದಾರೆ ನಮ್ಮ ಜೊತೆಯಲ್ಲಿ, ವಕೀಲರಾಗಿ ಮಾತನಾಡ್ತಾರೆ ಅನ್ನೋ ಉದ್ದೇಶದೊಂದಿಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಸರ್. ಪೊಲೀಸರು ಅಥವಾ ಬಂದೋಬಸ್ತ್ ವ್ಯವಸ್ಥೆಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳಿಗೆ ಅವಹೇಳನೆ ಮಾಡಿದ್ರೆ, ಅವ್ರಿಗೆ ಅಪಮಾನ ಆಗೋ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ನಮ್ ಕಾನೂನು ಏನ್ ಹೇಳುತ್ತೆ ಸರ್? ಈ ರೀತಿಯ ಪೋಸ್ಟರ್ಗಳ ಪ್ರದರ್ಶನಕ್ಕೆ ನಮ್ ಕಾನೂನಲ್ಲಿ ಶಿಕ್ಷೆ ಅನ್ನೋದಕ್ಕೆ ಅವಕಾಶ ನಿಜವಾಗ್ಲೂ ಇದೆಯಾ? ಇದ್ರ ಅರಿವು ಒಬ್ಬ ಗೃಹ ಸಚಿವರಿಗೆ ಇರಬೇಕು ಅನ್ನೋದು ಎಷ್ಟು ಮುಖ್ಯ? ಅಲ್ಲ, ಕರೆಕ್ಟ್. ಈಗ ಒಂದು ವಿದ್ಯಾರ್ಥಿಗಳ ಪರವಾಗಿರ್ತಕ್ಕಂಥ ಒಂದು ಹೋರಾಟ ನಡಿಬೇಕಾದ್ರೆ ಆ ರೀತಿಯಾಗಿರ್ತಕ್ಕಂಥ ಪೋಸ್ಟರ್ಗಳನ್ನ ಪ್ರದರ್ಶನ ಮಾಡತಕ್ಕಂಥದ್ದು 100% ಕಡಾಖಂಡಿತವಾಗಿ ನಾವು ಅಪೋಸ್ ಮಾಡ್ತೀವಿ. ಯಾಕಂದ್ರೆ ಅವನು ಶಿಕ್ಷೆ ಆಗಿದೇನೋ ಆಗಿಲ್ವೋ, ಆರೋಪಿನೋ ಆರೋಪಿ ಅಲ್ವೋ, ಅದೇನೇ ಪ್ರಶ್ನೆ ಇದ್ರು ಕೂಡ ಅವನೊಬ್ಬ ಈಗ ಆರೋಪಿ. ಇಡೀ ದೇಶದ ಪರವಾಗಿ ಅವನೊಬ್ಬ UAPA ಕಾಯ್ದೆ ಅಡಿಯಲ್ಲಿರ್ತಕ್ಕಂಥ ಒಬ್ಬ ಆರೋಪಿ. ಆ ಆರೋಪಿನ ಸಮರ್ಥಿಸಿಕೊಳ್ತಕ್ಕಂಥದ್ದು ಒಂದು ಈ ಜನಪರವಾಗಿರ್ತಕ್ಕಂಥ ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ಹೋರಾಟದಲ್ಲಿ ಸರಿಯಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಮಂಡನೆ ಮಾಡ್ತಾನೆ. ಜೊತೆಗೆ ಈ ನಮ್ಮ ದೇಶದ ಮತ್ತು ಕರ್ನಾಟಕ ರಾಜ್ಯದ ಪೊಲೀಸರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೊಳ್ಳೆ ಆಫೀಸರ್ಗಳನ್ನು ಕೂಡ ಇಡೀ ರಾಜ್ಯ ಕಂಡಿದೆ. ಅಂತ ಪೊಲೀಸರೇ ಇವತ್ತೊಂದು ದಿನ ಹಲವಾರು ಹೋರಾಟಗಳಿಗೆ ಬೆಂಬಲ ಕೊಟ್ಟಿದ್ದಾರೆ. ಅಂತವರ ಹೋರಾಟದ ಜೊತೆಗೇನೆ ಇವತ್ತು ಪೊಲೀಸರು ಕೂಡ ನಮ್ಮ ಹೋರಾಟಗಳಿಗೆ ಬೆಂಬಲ ನೀಡ್ತಾನೆ. ಅವ್ರ ಮಕ್ಕಳು ಕೂಡ, ಪೊಲೀಸರ ಮಕ್ಕಳು, ಬಿಜೆಪಿ ನಾಯಕರ ಮಕ್ಕಳುಗಳು, ಅವರೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಹೋರಾಟದಲ್ಲಿ ಭಾಗಿಯಾಗಿ ಅವರು ಕೂಡ ನಾವೇ ದೇಶದ್ರೋಹಿಗಳು ಅಂತ ಅನ್ಸ್ಕೊಳ್ತಾ ಇದೀವಲ್ಲ ಸರ್ ನಮ್ಮ ಅಪ್ಪನವರಿಂದ ಅಂತಂದು ಅವರು ಕೂಡ ಕೇಳಿದ್ದಾರೆ. ಉಮರ್ ಖಾಲಿದ್ UAPA ಕೇಸಲ್ಲಿ ಆರೋಪಿ. ಎಲ್ಲರೂ ಆರೋಪಿಗಳೇ. ಇನ್ನು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆರೋಪಿಗಳು ಸಾಕಷ್ಟಿದ್ದಾರೆ. ಆದ್ರೆ ಆರೋಪಿಗಳನ್ನ ಸಮರ್ಥಿಸ್ಕೊಳ್ಬಾರ್ದು. ನ್ಯಾಯಾಲಯದಲ್ಲಿ ಅದ್ರ ತನಿಖೆ ಆಗ್ತಾ ಇದೆ. ಆ ತನಿಖೆಯ ನಂತರ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು ಅನ್ನೋದು ಆಯ್ತು. ಈಗ ನಾವು ಬೆಂಗಳೂರು ಪೊಲೀಸರಿಗಾದ ಅಪಮಾನಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾದ ಕ್ರಮವನ್ನ ಕೈಗೊಳ್ತಾರೆ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರಿಗೆ ಪ್ರಶ್ನೆ ಕೇಳಬೇಕಾಗಿತ್ತು. ಅವರು ಸದ್ಯಕ್ಕೆ ಇನ್ನೂ ಕನೆಕ್ಟೆಡ್ ಇಲ್ಲ ಅನ್ನೋ ಕಾರಣಕ್ಕೆ ಇದು ಈ ಅವಹೇಳನ, ಅಪಮಾನ ಅನ್ನೋದು ಕೇವಲ ಬೆಂಗಳೂರು ಪೊಲೀಸರಿಗೆ ಮಾತ್ರ ಸೀಮಿತವಾಗಿರ್ಲಿಲ್ವಲ್ಲ. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಉದ್ರೇಕಕ್ಕೆ ಒಳಗಾದ ವಿದ್ಯಾರ್ಥಿಗಳನ್ನ ಅಥವಾ ಕೆಲ ವಿದ್ಯಾರ್ಥಿಗಳ ಸೋಗ್ನಲ್ಲಿ ಬಂದ ಗೂಂಡಾಗಳನ್ನ ತಡೆಯುವ ಪ್ರಯತ್ನ ಮಾಡಿದಾಗಲೂ ಕೂಡ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಗಳ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಲಾಗಿದೆ. ಕೆಲವೊಂದಷ್ಟು ದೃಶ್ಯಗಳಿದೆ. ಬಹುಶಃ ನಮ್ಮ ವೀಕ್ಷಕರು ಇದನ್ನ ಗಮನಿಸಬೇಕು, ಜೊತೆಗೆ ಪ್ಯಾನಲ್ ನಲ್ಲಿ ಇರ್ತಕ್ಕಂಥವರು ಕೂಡ ಗಮನಿಸಬೇಕು. ಒಂದಾದ್ಮೇಲೆ ಒಂದು ದೃಶ್ಯಗಳನ್ನ ಬಹುಶಃ ಫುಲ್ ಫ್ರೇಮ್ ನಲ್ಲಿ ಗಮನಿಸ್ತಾ ಹೋಗಬಹುದು ಅನ್ಸುತ್ತೆ. ಎಸ್ಪೆಷಲಿ ಪೊಲೀಸರು ಹಾಗೆ RAF ಸಿಬ್ಬಂದಿಗಳ ಮೇಲೆ ಯಾವ ರೀತಿಯಾಗಿ ದೌರ್ಜನ್ಯ ಆಯಿತು ಅಂತ ಹೇಳಿ. ದೃಶ್ಯ ಸಂಖ್ಯೆ 1 ನೀವು ಕೂಡ ಗಮನಿಸಬೇಕು ಸರ್. ಬಸವರಾಜ್ ಅವರು ಹಾಗೆ ಭೀಮನಗೌಡರು ಗಮನಿಸಬೇಕು, ಹಾಗೆ ಶಶಿಧರ್ ಸರ್ ಕೂಡ ಗಮನಿಸಬೇಕು. ನೀವೆಲ್ಲಿ ಗಮನಿಸಿದ್ರೆ ವಿದ್ಯಾರ್ಥಿಗಳು ಅಂತ ಹೇಳಿ ಇವ್ರನ್ನ ಕರಿಬಹುದಾ ಅಂತ ಹೇಳಿ ಮತ್ತೆ ನಾನು ಪ್ರಶ್ನೆ ಕೇಳ್ತೀನಿ. ಒಬ್ಬ ಪೊಲೀಸ್ ಸಿಬ್ಬಂದಿ ಮೇಲೆ ಲಿಟ್ರಲಿ ಗುಂಪು ವಿದ್ಯಾರ್ಥಿಗಳ ಹೌದಾ ಇವರು ಗೊತ್ತಿಲ್ಲ, ಗುಂಪಲ್ಲಿ ಸೇರಿಕೊಂಡು ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಇದು ದೃಶ್ಯ ಸಂಖ್ಯೆ 1. ಮುಂದಿನ ದೃಶ್ಯ ಕೂಡ ಗಮನಿಸ್ಬಿಡೋಣ. ಪ್ರಾಣ ಉಳಿಸ್ಕೊಂಡು ಆಚೆ ಬಂದಿದ್ ಗ್ರೇಟ್ ಅವರು. ಇದು ಪ್ರಚೋದನೆ ಮಾಡಿದ್ರು, ಪೊಲೀಸರು ಹೊಡೆದ್ರು, ಲಾಠಿ ಚಾರ್ಜ್ ಮಾಡಿದ್ರು. ಹೀಗಾಗೇನೆ ವಿದ್ಯಾರ್ಥಿಗಳು ಕೋಪಕ್ಕೊಳಗಾದ್ರು, ಹೀಗಾಗೇನೆ ವಾಪಸ್ ಕಲ್ ತೂರಿದ್ರು. ಆದ್ರೆ ಬ್ಯಾರಿಕೇಡ್ ಹಾಕಿ ಬ್ಯಾರಿಕೇಡ್ ನ ಆಚೆ ಕಡೆ ನೀವು ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಿರೋ ಸಂದರ್ಭದಲ್ಲಿ ಆ ಬ್ಯಾರಿಕೇಡ್ಗಳನ್ನ ಹಾರಿ, ಬ್ಯಾರಿಕೇಡ್ಗಳನ್ನ ತಳ್ಳಿ ಮೇಲೆ ನುಗ್ಗಿ ಬಂದ ನಂತರದಲ್ಲಿ ಪರಿಸ್ಥಿತಿ ಹೇಗಿದ್ದು ಹೇಗೆ ಬದಲಾಯಿತು. ಹೀಗೆ ವರ್ತನೆ ಮಾಡ್ತಿರೋ ಸಂದರ್ಭದಲ್ಲಿ ಇದೇ ಗುಂಪು ಪಾರ್ಲಿಮೆಂಟಿಗೆ ಹೋದ್ರೆ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಏನ್ ಹೊಣೆ? ಇವರನ್ನ ಕಂಟ್ರೋಲ್ ಮಾಡಬೇಕಾಗಿತ್ತಾ ಬೇಡವಾ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಗಳು? ಎರಡನೇ ಪ್ರಶ್ನೆ ಈ ಎರಡನೇ ದೃಶ್ಯದಿಂದ. ಮೂರನೇ ದೃಶ್ಯ ಕೂಡ ಗಮನಿಸ್ಬಿಡೋಣ. ಮತ್ತದೇ ಭದ್ರತಾ ಸಿಬ್ಬಂದಿಗಳು ಬಳಸ್ತಾ ಇದ್ದಂತಹ ಕಾರ್. ಈ ವಿಡಿಯೋ ಬಗ್ಗೆ ಅಂತೂ ಕೆಲವರೆಲ್ಲ ಈ ವಿಡಿಯೋ ರಿಲೀಸ್ ಆಗ್ಲಿಕ್ಕೆ ಮುಂಚೆ ಹೇಳ್ಬಿಟ್ರು, ಇಲ್ಲ ಪೊಲೀಸರು ಅವ್ರದ್ದು ವೆಹಿಕಲ್ ಅನ್ನು ಅವರೇ ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ರು, ವಿದ್ಯಾರ್ಥಿಗಳ ಮೇಲೆ ಆರೋಪ ಮಾಡ್ತಿದ್ದಾರೆ. ಈ ದೃಶ್ಯಗಳು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ ಇವರು ವಿದ್ಯಾರ್ಥಿಗಳ ಪ್ರಶ್ನೆ ನಾವು ಮತ್ತೆ ಮಾಡಬೇಕು ಅಥವಾ ಗೂಂಡಾಗಳಂತ ಹೇಳಿ ಇವ್ರನ್ನ ಕರೀಲಿಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ಲಿಕ್ಕೆ. ಪೊಲೀಸ್ ವಾಹನವನ್ನ ಕಲ್ಲೆಸೆದು ಹಾನಿ ಮಾಡಿದ್ದು ಅಲ್ದ್ರೆ ಅದ್ರ ವಿಡಿಯೋ ಕೂಡ ತೆಕ್ಕೊಳ್ತಿದ್ದಾರೆ. ರೀಲ್ಸ್ ಮಾಡಿ ವೈರಲ್ ಮಾಡಿ ವ್ಯೂಸ್ ಗಳಿಸ್ಲಿಕ್ಕೆ ನನಗೆ ಗೊತ್ತಿಲ್ಲ. ಇಂಥವ್ರನ್ನ ನಾವು ವಿದ್ಯಾರ್ಥಿಗಳು ಅಂತ ಕರಿಬಹುದಾ? ದೃಶ್ಯ ಸಂಖ್ಯೆ 4 ಕೂಡ ನಾವು ಗಮನಿಸ್ಬಿಡೋಣ. ದೃಶ್ಯ ಸಂಖ್ಯೆ 4 ಬಹುಶಃ RAF ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತೆ. ಅಲ್ಲಿ ಬಂದ ಪೊಲೀಸರು RAF ಸಿಬ್ಬಂದಿಗಳನ್ನ ಕೆಳಗೆ ಬೀಳಿಸಿ ಕಾಲಲ್ಲಿ ಒದ್ದು ತುಳಿದು, ಆಗ್ಲೇ ಹೇಳ್ತಾ ಇದ್ರು ವಕೀಲರು ಭೀಮನಗೌಡರು, ಪೊಲೀಸರ ಮಕ್ಕಳು ಕೂಡ ಪ್ರತಿಭಟನೆಯಲ್ಲಿದ್ರು. ಬಹುಶಃ ಈ RAF ಸಿಬ್ಬಂದಿ ಇದಾರಲ್ಲ, ಇವ್ರಿಗೂ ಒಬ್ಬ ಮಗನೋ ಮಗಳೋ ಇರಬಹುದು, ತಂಗಿನೋ ತಮ್ಮನೋ ಇರಬಹುದು. ಅಲ್ಲಿರ್ತಕ್ಕಂಥ ನಮ್ಮ ಮನೆಯ ಕುಟುಂಬ ಸದಸ್ಯ ಯಾರೋ ವಿದ್ಯಾರ್ಥಿಗಳ ಸೋಗ್ನಲ್ಲಿ ಬಂದಿರುವ ಗೂಂಡಾಗಳ ಕಾಲಲ್ಲಿ ಒದ್ದಿಸ್ಕೊಂಡಿದ್ದಾರೆ ಅಂದ್ರೆ ಆ ಮನೆಯ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಏನ್ ಬರ್ತಿರ್ಬೋದು ಈ ಸೋಕಾಲ್ಡ್ ವಿದ್ಯಾರ್ಥಿಗಳ ಬಗ್ಗೆ. ದೃಶ್ಯ ಸಂಖ್ಯೆ 5 ಕೂಡ ನಾವು ಗಮನಿಸ್ಬಿಡೋಣ. ಅಲ್ಲೂ ಕೂಡ ಈ ಅವಹೇಳನಕ್ಕೆ ಅಪಮಾನಕ್ಕೆ ಒಳಗಾಗಿರೋದು ಮತ್ತದೇ ಪೊಲೀಸರು.
ಗುಂಪಾಗಿ ಬಂದು ಪೊಲೀಸರನ್ನ ಓಡಿಸ್ಕೊಂಡು ಹೋಗಿ ಲಿಟ್ರಲಿ ಅಟ್ಟಾಡಿಸ್ಕೊಂಡು ಹೋಗಿ ಹಲ್ಲೆಯನ್ನ ಮಾಡಿದ್ದಾರೆ. ದೃಶ್ಯ ಸಂಖ್ಯೆ 5. ಐ ಕ್ಯಾನ್ ಗೋ ಆನ್. ಈ ರೀತಿಯಾಗಿ ನೂರಾರು ವಿಡಿಯೋಗಳು ಲಭ್ಯವಾಗಿದೆ. ಆಯ್ತು, ಭೀಮನಗೌಡರಿದ್ದಾರೆ ನಮ್ಮ ಜೊತೆಯಲ್ಲಿ, ವಕೀಲರಾಗಿ ಮಾತನಾಡ್ತಾರೆ ಅನ್ನೋ ಉದ್ದೇಶದೊಂದಿಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಸರ್. ಪೊಲೀಸರು ಅಥವಾ ಬಂದೋಬಸ್ತ್ ವ್ಯವಸ್ಥೆಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳಿಗೆ ಅವಹೇಳನೆ ಮಾಡಿದ್ರೆ, ಅವ್ರಿಗೆ ಅಪಮಾನ ಆಗೋ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ನಮ್ ಕಾನೂನು ಏನ್ ಹೇಳುತ್ತೆ ಸರ್? ಈ ರೀತಿಯ ಪೋಸ್ಟರ್ಗಳ ಪ್ರದರ್ಶನಕ್ಕೆ ನಮ್ ಕಾನೂನಲ್ಲಿ ಶಿಕ್ಷೆ ಅನ್ನೋದಕ್ಕೆ ಅವಕಾಶ ನಿಜವಾಗ್ಲೂ ಇದೆಯಾ? ಇದ್ರ ಅರಿವು ಒಬ್ಬ ಗೃಹ ಸಚಿವರಿಗೆ ಇರಬೇಕು ಅನ್ನೋದು ಎಷ್ಟು ಮುಖ್ಯ? ಅಲ್ಲ, ಕರೆಕ್ಟ್. ಈಗ ಒಂದು